ಹಾಯ್ ಸ್ಟೂಡೆಂಟ್ಸ್, ನಾವಿವತ್ತು ನಿಮಗೆ ಇನ್ನೊಂದು ಸಕ್ಸಸ್ಫುಲ್ ಕ್ಯಾಡ್ ಡಿಸೈನರ್ ಸ್ಟೋರಿನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇವರ ಹೆಸರು ಬಂದು ಮೊಹಮ್ಮದ್ ಇರ್ಫಾನ್. ನಮ್ಮ RVM CAD ಅಲ್ಲಿ ಕೋರ್ಸ್ ಮುಗಿಸಿ ಕ್ಯಾಡ್ ಡಿಸೈನರ್ ಆಗಿ ಜಾಬ್ ಸಿಕ್ಕಿದೆ. ಮೊಹಮ್ಮದ್ ಇರ್ಫಾನ್ ಅವರು ನಮ್ಮ ಅಕ್ಷಿತ್ ಸರ್ ಅವರ ಜೊತೆ ಅವರ ಅನುಭವನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಮೊಹಮ್ಮದ್ ಇರ್ಫಾನ್ ಅವರಿಗೆ ಡ್ರಿಲ್ ಮ್ಯಾಕ್ ಟೆಕ್ನಾಲಜೀಸ್ LLP ಕಂಪನಿಯಲ್ಲಿ ಜಾಬ್ ಸಿಕ್ಕಿದೆ. ಇವರಿಗೆ ಒಳ್ಳೆ ಸ್ಯಾಲ್ರಿ ಜೊತೆ ಕಂಪನಿಯಿಂದ ಒಳ್ಳೆ ತರಹದ ಅಕಾಮಡೇಷನ್ ಕೂಡ ಇವರಿಗೆ ಸಿಕ್ಕಿದೆ. ಇವರಿಗೆ ನಮ್ಮ RVM ಟೀಮಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇವರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇವರು ಬಂದು ಬಿಹಾರದ ಒಂದು ಹಳ್ಳಿನಿಂದ ಬಂದಿರೋದು. ಇವರು ಯೂಟ್ಯೂಬ್ನಲ್ಲಿ RVM ಚಾನಲ್ನ ಯೂಟ್ಯೂಬ್ ವಿಡಿಯೋಸ್ನ ನೋಡಿ ಬಂದು ಸೇರ್ಕೊಂಡಿದ್ದಾರೆ. ಇವರು ಎಜುಕೇಶನ್ ಬಂದು BTech ಇನ್ ಮೆಕ್ಯಾನಿಕಲ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅಕ್ಷಿತ್ ಅವರು ಇರ್ಫಾನ್ ಅವರಿಗೆ ಬಿಹಾರಲ್ಲಿ ಯಾವುದೇ ಥರ ಕೆಲಸ ಸಿಕ್ಲಿಲ್ವಾ ಅಂತ ಕೇಳಿದಾಗ ಇರ್ಫಾನ್ ಅವರು ಮುಂಚೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಅದು ಬೇರೆ ಫೀಲ್ಡ್ ಕೆಲಸ ಆಗಿತ್ತು. ಅದು ಬಂದು ಕಂಪ್ಲೀಟ್ ಆಗಿ ಟೆಲಿಕಾಲರ್ ಜಾಬ್ ಆಗಿತ್ತು. ಬೆಳಗ್ಗೆ 9ರಿಂದ ಹಿಡಿದು ಸಂಜೆ 5ವರೆಗೂ ನಾವು ಟೆಲಿಕಾಲ್ನ ಕೆಲಸ ಮಾಡ್ತಾ ಇದ್ವಿ ಅಂತ ಇಲ್ಲಿ ಅವರ ಹಳೆಯ ಕೆಲಸದ ಬಗ್ಗೆ ಹೇಳಿದ್ದಾರೆ. ಇದು ಆದಮೇಲೆ ಯೂಟ್ಯೂಬಲ್ಲಿ RVM ಚಾನಲ್ನ ವಿಡಿಯೋಸ್ನ ನೋಡಿ ಇವರು ಸೆಂಟರ್ಗೆ ಬಂದು ಆಟೋಕ್ಯಾಡ್ ವಿತ್ ಸಾಲಿಡ್ ವರ್ಕ್ಸ್ ಕೋರ್ಸ್ನ ಮುಗಿಸಿ ಈಗ ಕ್ಯಾಡ್ ಡಿಸೈನರ್ ಆಗಿ ಜಾಬ್ ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅಕ್ಷಿತ್ ಅವರು ಇರ್ಫಾನ್ಗೆ ಇಂಟರ್ವ್ಯೂ ಟೈಮಲ್ಲಿ ಏನೆಲ್ಲ ಕ್ವಶನ್ಸ್ನ ಕೇಳ್ತಾ ಹೋದ್ರು ಅಂತ ಕೇಳಿದಾಗ ಇರ್ಫಾನ್ ಅವರಿಗೆ ಮೊದಲು ನಮ್ಮ ರೆಸ್ಯೂಮಿನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಾರೆ ಮತ್ತು ಇಂದಿನ ಕೆಲಸ ನಾವು ಯಾವ್ದು ಮಾಡಿದೀವಿ ಅಂತ ಅದ್ರ ಬಗ್ಗೆನೂ ಸಹ ಕೇಳಿದ್ರು ಅಂತ ಹೇಳಿದ್ದಾರೆ. ಮತ್ತೆ GD&T ಕ್ವಶನ್ಸ್ಗೂ ಸಹ ಕೇಳ್ತಾ ಹೋದ್ರು ಅಂತಾನೆ ಹೇಳಿದ್ದಾರೆ. ಇದು ಆದ್ಮೇಲೆ ಒಂದು ಡ್ರಾಯಿಂಗ್ನ ಕೊಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಸಹ ಹೇಳಿದ್ದಾರೆ. ಅದಾದ್ಮೇಲೆ ಒಂದು ಸಾಲಿಡ್ ವರ್ಕ್ಸ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ಇಂಟರ್ವ್ಯೂ ಕೂಡ ಸಹ ಮಾಡಿದ್ದಾರೆ. ಇಷ್ಟು ಎಲ್ಲ ಅವರ ಅನುಭವನೂ ಸಹ ಇಂಟರ್ವ್ಯೂನಲ್ಲಿ ನಡೆದಂತ ಅನುಭವನ ಅಕ್ಷಿತ್ ಸರ್ ಅವರ ಮುಂದೆ ಹೇಳ್ಕೊಂಡಿದ್ದಾರೆ. ಅಕ್ಷಿತ್ ಅವರು ಕಂಪನಿ ಬಗ್ಗೆ ಕೇಳಿದಾಗ ಕಂಪನಿ ಬಂದು ತುಂಬಾ ಚೆನ್ನಾಗಿದೆ. ವರ್ಕ್ ಟೈಮ್ ಬಂದು ಬೆಳಗ್ಗೆ 10ರಿಂದ ಸಂಜೆ 7ವರೆಗೂ ಇದೆ. ಅಲ್ಲಿ ಎಲ್ಲ ಫುಡ್ ಅಕಾಮಡೇಷನ್ ಮತ್ತೆ ಒಳ್ಳೊಳ್ಳೆ ಫೆಸಿಲಿಟಿ ಕೂಡ ಸಹ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಡಿಸೈನ್ ಜಾಬ್ ಜೊತೆಗೆ ಕಂಪ್ಯೂಟರ್ ವರ್ಕ್ ಸಹ ನಾವು ಮಾಡ್ತಾ ಇದೀವಿ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತೆ ಕಂಪನಿಯ ಎನ್ವಿರಾನ್ಮೆಂಟ್ ಕೂಡ ತುಂಬಾನೇ ಚೆನ್ನಾಗಿದೆ ಮತ್ತೆ ಒಳ್ಳೆ ಸ್ಯಾಲರಿ ಪ್ಯಾಕೇಜ್ ಕೂಡ ಸಿಕ್ಕಿದೆ ಅಂತಲೂ ಸಹ ಹೇಳಿದ್ದಾರೆ. ಇಷ್ಟೆಲ್ಲ ಅನುಭವ ಮೊಹಮ್ಮದ್ ಇರ್ಫಾನ್ ಅವರು ಇಂಟರ್ವ್ಯೂ ಟೈಮಲ್ಲಿ ಆದಂಥ ಅನುಭವನ ಅಕ್ಷಿತ್ ಸರ್ ಅವರೊಂದಿಗೆ ಹೇಳ್ಕೊಂಡಿದ್ದಾರೆ. ನಾವು ನಿಮಗೆ ಹೇಳೋದೇನೆಂದರೆ ಇಂಟರ್ವ್ಯೂ ಟೈಮಲ್ಲಿ ಏನೆಲ್ಲ ಕ್ವಶನ್ಸ್ನ ಕೇಳ್ಬೋದು ಮತ್ತು ಯಾವ್ಯಾವ ಥರ ಅನುಭವನ ಅಲ್ಲಿ ಆಗ್ತಾ ಹೋಗುತ್ತೆ, ಯಾವ ರೀತಿ ಅವರು ಆನ್ಸರ್ನ ಮಾಡ್ತಾ ಹೋಗ್ತಾರೆ, ಈ ಎಲ್ಲ ಪಾಯಿಂಟ್ಸ್ನ ನೀವು ನೋಟ್ ಡೌನ್ ಮಾಡಿಕೊಂಡು ನಿಮ್ಮ ಫ್ಯೂಚರ್ಗೆ ಹೆಲ್ಪ್ ಆಗಲಿ ಅಂತ ನಾವು ಈ ವಿಡಿಯೋನ ಹೇಳಿದ್ದೀವಿ. ಇದು ಬಂದು ಇವತ್ತಿನ RVM CADನ ಒಂದು ಸಕ್ಸಸ್ಫುಲ್ ಸ್ಟೋರಿ. ನಾವು ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಸ್ನ ನಾವು ನಿಮಗೆ ಶೇರ್ ಮಾಡ್ತಾ ಇರ್ತೀವಿ. ನಿಮಗೂ ಅಷ್ಟೇ ಏನಾದರೂ ಡಿಸೈನಿಂಗ್ ಅಥವಾ ಪ್ರೋಗ್ರಾಮಿಂಗ್ ಕೋರ್ಸಸ್ ಮಾಡಬೇಕು ಅಂದರೆ ಕೆಳಗೆ ಕಾಣ್ತಿರೋಂಥ ನಂಬರ್ಗೆ ನೀವು ಕಾಲ್ ಮಾಡಿ ಕೌನ್ಸಿಲಿಂಗ್ನ ನೀವು ತಗೊತಾ ಹೋಗ್ಬೋದು. ಥ್ಯಾಂಕ್ ಯು.